ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೀನ್ ಯಾಕಮ್ಮ ನೊಂದ್ಕೋತೀಯ? ಯಾವಾಗ್ಲೂ ನೀನ್ ಮಾಡೋ ವ್ರತಕ್ಕೆ ಅಡ್ಡಿ ಮಾಡ್ತಾ ಇರ್ತಾನೆ ಅವನು ಅಯೋಗ್ಯಂತಂದು. ಅಪ್ಪ, ನಾನು ಯಾವ ಸಂಪ್ರದಾಯಕ್ಕೂ ಯಾವ ವ್ರತಗಳಿಗೂ ವಿರೋಧ ವ್ಯಕ್ತಪಡಿಸಲ್ಲ. ಅದೆಲ್ಲ ಅವ್ರವ್ರ ನಂಬಿಕೆ, ಯಾರು ಬೇಕಾದರೂ ಮಾಡಬಹುದು. ಆದರೆ ನನಗೆ ಮಾಡು ಅಂತ ಬಲವಂತ ಮಾಡಿಕೊಡ್ದು ಅಷ್ಟೇ ನಾನು ಹೇಳೋದು. ಅಲ್ಲ ಮಾವ, ನಾನು ವ್ರತ ಮಾಡ್ತಿರೋದು ಇಡೀ ಮನೆಗೆ ಒಳ್ಳೇದಾಗ್ಲಿ ಅಂತ ತಾನೆ. ಹೌದು, ನನ್ನ ಜೊತೆ ಇವ್ರಿಗೆ ವ್ರತ ಮಾಡೋದಕ್ಕೆ ಏನು ಅಂತ. ನಾನು ಅಷ್ಟೇ ಇಡೀ ಮನೆಗೆ ಒಳ್ಳೇದಾಗ್ಲಿ ಅಂತಾನೆ ಹೊರಗಡೆ ಹೋಗಿ ದುಡಿತಾ ಇರೋದು. ಅದೇ ನನ್ನ ವ್ರತ, ಅದೇ ನನ್ನ ಸಂಪ್ರದಾಯ. ಬಸವಣ್ಣವರೇ ಹೇಳಿಲ್ವಾ, ಕಾಯಕವೇ ಕೈಲಾಸ ಅಂತ. ನೀನು ಶಿವ ಶಿವ ಅಂತ ಬಾಯಲ್ಲಿ ಹೇಳಿ ಕೈಲಾಸ ನೋಡ್ತೀಯ, ಆದರೆ ನಾನು ಶಿವ ಮತ್ತೆ ಕೈಲಾಸ ಎರಡನ್ನೂ ನನ್ನ ಕೆಲಸದಲ್ಲೇ ನೋಡ್ತೀನಿ. ನಮ್ಮ ದಾರಿ ಬೇರೆ ಇರ್ಬೋದು, ಆದರೆ ನಾವು ಸೇರೋ ಗುರಿ ಒಂದೇ. ಅರ್ಥ ಮಾಡ್ಕೊ. ಅಮ್ಮ, ನನಗೆ ಯಾಕೋ ಅಪ್ಪ ಕರೆಕ್ಟಾಗೆ ಹೇಳ್ತಿದ್ದಾರೆ ಅಂತ ಅನಿಸ್ತಿದೆ. ಆದರೂ ಯಾವ್ದು ಕರೆಕ್ಟು ಅಂತ ಗೊತ್ತಾಗ್ತಾ ಇಲ್ಲ. ನನ್ನ ಪ್ರಕಾರ ನೀನು ಕರೆಕ್ಟಾಗಿ ಹೇಳ್ತಿದ್ಯಾ, ಅಪ್ಪನೂ ಕರೆಕ್ಟಾಗಿ ಹೇಳ್ತಾ ಇದ್ದಾರೆ. ನನಗೆ ಫುಲ್ ಕನ್ಫ್ಯೂಷನ್ ಆಗ್ತಿದೆ ಅಮ್ಮ. ನೀನು ಅದೇ ಕನ್ಫ್ಯೂಷನ್ ಅಲ್ಲೇ ಇರಮ್ಮ. ಕನ್ಫ್ಯೂಷನ್ ಈಸ್ ಹ್ಯಾಪಿನೆಸ್. ಏನೋ ಇನ್ನೊಂದ್ಸಲ ಮಕ್ಳಿಗೆ ಏನಾದ್ರೂ ತೊಂದರೆ ಆಗ್ಲಿ, ಆಗ ಮಾತಾಡ್ತೀನಿ ನಾನು. ಏನಾಯ್ತು? ಕೈ ತೊಳೆಯೋಕೆ ಅಂತ ಹೋಗಿದ್ದೆ, ಆಗ ಯಾರೋ ತಳ್ದಂಗಾಯ್ತು, ಬಿದ್ಬಿಟ್ಟೆ. ತಳ್ದಂಗಾಯ್ತಾ? ಅಯ್ಯೋ ಅಯ್ಯೋ ಅಯ್ಯೋ, ಕೇಳಿಸ್ಕೊಂಡ್ರೇನ್ರಿ? ಯಾರೋ ತಳ್ದಂಗಾಯ್ತಂತೆ. ಜನ ಕಂಡೋರ್ ಮಕ್ಕಳನ್ನ ಬಾವಿಗೆ ತಳ್ಳಿ ಆಳ ನೋಡ್ತಾರೆ, ಆದ್ರೆ ನೀವು ನಿಮ್ಮ ಮಕ್ಕಳನ್ನೇ ಬಾವಿಗೆ ತಳ್ಳಿ ಆಳ ನೋಡ್ತಿದ್ದೀರಲ್ರಿ. ಕಿರಿ, ಯಾರೋ ಹೇಗೆ ತಳ್ದಂಗಾಗುತ್ತೆ? ಬಾತ್ರೂಮಲ್ಲಿ ಇದ್ದಿದ್ದು ಇವನೊಬ್ನೇ ಅಲ್ವಾ? ಆ ಭಗವಂತ ಎಲ್ಲ ನೋಡ್ತಿರ್ತಾನೆ. ಅವನ ವಿರುದ್ಧವಾಗಿ ನೀವು ಮಾತಾಡಿದ್ರೆ ಅವ್ನು ಸುಮ್ಮನೆ ಬಿಡ್ತಾನ? ಅದಕ್ಕೆ ಸ್ಕಂದ ಬಿದ್ದಿದ್ದು. ಇಷ್ಟಾದ್ರೂ ನಿಮಗೆ ಬುದ್ಧಿ ಬರ್ತಿಲ್ವಲ್ರಿ? ಅಮ್ಮ, ಅವನು ಅವಾಗ್ಲಿಂದ ನೋವು ಅಂತ ಒದ್ದಾಡ್ತಾ ಇದ್ದಾನೆ. ನೀನ್ ನೋಡಿದ್ರೆ ಮಾತಾಡ್ತಾನೆ ಇದೆಯಲ್ಲ. ಸ್ಕಂದ, ಬಾ ಬ್ಯಾಂಡೇಜ್ ಹಾಕ್ತೀನಿ. ಅಮ್ಮ, ನಾನು ನಾಳೆ ಸ್ಕೂಲ್ಗೆ ಹೋಗಲ್ಲ, ಕಾಲು ತುಂಬಾನೇ ನೋವ್ತಿದೆ. ಸರಿ ಕಂದ, ನೀನು ಹೋಗೋದು ಬೇಡ. ಎಲ್ಲಿವರೆಗೂ ಇವ್ರು ವ್ರತ ಮಾಡೋದಕ್ಕೆ ಒಪ್ಕೊಳ್ಳಲ್ವೋ ಅಲ್ಲಿವರೆಗೂ ಈ ಮನೇಲಿ ಒಂದಲ್ಲ ಒಂದು ಅನಾಹುತ ಆಗ್ತಾನೆ ಇರುತ್ತೆ. ನೀನು ಹೋಗು ಕಂದ, ಕಣಿ ಕರ್ಕೊಂಡು ಹೋಗು. ಹುಷಾರು. ಅಯೋಗ್ಯ, ಮಕ್ಕಳಿಗೋಸ್ಕರ ಆದ್ರೂ ನಿನ್ನ ಆದರ್ಶನ ಪಕ್ಕಕ್ಕಿಡು. ಸರಿ, ಮಕ್ಕಳಿಗೆ ಒಳ್ಳೇದಾಗುತ್ತೆ ಅಂದರೆ ನಾನು ವ್ರತ ಮಾಡ್ತೀನಿ. ಅಪ್ಪ, ನಂಗೆ ಈಗ ಸಮಾಧಾನ ಆಯ್ತು. ಅಪ್ಪ ಭಗವಂತ, ಕೊನೆಗೂ ಇವ್ರು ವ್ರತ ಮಾಡೋದಕ್ಕೆ ಮನ್ಸು ಮಾಡೋ ಹಾಗೆ ಮಾಡ್ಬಿಟ್ಟಿಯಲ್ಲಪ್ಪ. ದೇವ್ರೇ ದೇವ್ರೇ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.